ಬರೋದು ಅಥವಾ ಬಿಸಿ ಇದೀನಿ ಅಂತ ಹೇಳೋದು ಒಂದಷ್ಟು ವಿಚಾರಗಳಿರುತ್ತೆ. ಆದ್ರೆ ತುಂಬಾ ಮನಸ್ಸು ಪೂರ್ವಕವಾಗಿ ಬಂದು ಒಂದ್ ತಂಡದ ಜೊತೆ ನಿಂತ್ಕೊಳ್ಳೋದಿದೆಯಲ್ಲ, ನಾನು ಪ್ರತಿ ಸಲ ಶ್ರೀಮುರಳಿ ಸರ್ ಅಲ್ಲಿ ನೋಡಿದೀನಿ. ಇಡೀ ತಂಡದ ಪರವಾಗಿ ಮತ್ತೊಂದ್ಸಲ ಧನ್ಯವಾದಗಳನ್ನ ತಿಳಿಸ್ತಾ, ಹಾಡು ನಿಮ್ಗೆ ಹೆಂಗ ಅನ್ನಿಸ್ತು ಸರ್? ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಮಾಧ್ಯಮದ ಗೆಳೆಯರಿಗೆ, ನನ್ನ ಎಲ್ಲ ವರ್ಗದ ಡಿಜಿಟಲ್ ಮೀಡಿಯಾ ಯಾರು ಬಂದಿದ್ರು ಎಲ್ರಿಗೂ ನನ್ನ ನಮಸ್ಕಾರಗಳು. ಜೊತೆಗೆ ಬಂದಿರೋ ಎಲ್ಲ ಗೆಸ್ಟ್ಗಳಿಗೂ ನನ್ನ ನಮಸ್ಕಾರಗಳು. ದಿಲ್ಮಾರ್, ಲೆಟ್ಸ್ ವೆಲ್ಕಮ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ ರಥನ್ ಸರ್. ಸರ್, ಥ್ಯಾಂಕ್ ಯು. ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ಪ್ರೊಡ್ಯೂಸರ್ಸ್, ಒಳ್ಳೆ ಅಟೆಂಪ್ಟ್ ಮಾಡಿದ್ದೀರಾ ಸರ್. ದಯವಿಟ್ಟು ಕೂತ್ಕೊಳ್ಳಿ. ಕೋವಿಡ್ ಎಲ್ಲ ತಡವಾಯ್ತು ಅಂತ ಹೇಳಿದ್ರಿ, ಎಲ್ರಿಗೂ ಪ್ರಾಬ್ಲಮ್ ಕೊಟ್ಬಿಡ್ತು ಕೋವಿಡ್. ಅದನ್ನ ದಾಟಿ ಬದುಕಲೇಬೇಕು ಅಂತ ನಿಂತಿರೋರೆ ಸಾಧನೆಗೆ ಹೋಗ್ತಾ ಇರೋದು, ಸಾಧನೆ ದಾರಿಗೆ. ಅದರಲ್ಲಿ ನೀವು ಒಬ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಡೋಂಟ್ ವರಿ ಅಟ್ ಆಲ್. ಕೆಲವು ತುಂಬಾ ಒಳ್ಳೇದಾಗೋ ವಿಚಾರಗಳು ತುಂಬಾ ಕಷ್ಟ ಕೊಡುತ್ತಂತೆ, ತುಂಬಾ ತಡ ಮಾಡುತ್ತಂತೆ. ನಾವು ನೀವೆಲ್ಲ ಇದರೆಲ್ಲ ಮ್ಯಾಚ್ ಆಗ್ತೀವಿ. ಸೊ ನಥಿಂಗ್ ಟು ವರಿ. ಡೋಂಟ್ ವರಿ, ನಿಮ್ಗೆ ಒಳ್ಳೇದಾಗ್ಲಿ. ದಿಲ್ಮಾರ್ ಇಸ್ ಅ ಲವ್ಲಿ ಫಿಲ್ಮ್ ಇಂಟ್ರೊಡ್ಯೂಸಿಂಗ್ ರಾಮ್ ಹತ್ರ ಲಾಸ್ಟಲ್ಲಿ ಬರ್ತೀನಿ. ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಅವ್ರ ಬಗ್ಗೆ ಹೇಳಬೇಕು. ಚಂದ್ರಮೌಳಿ ಅವ್ರ ಬಗ್ಗೆ ನನಗೆ ಬಹಳ ವರ್ಷದಿಂದ ಒಂದು ಕಣ್ಣು ಸಹ ಇತ್ತು ನಿಮ್ಮ ಮೇಲೆ. ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ಯಾಕಂದ್ರೆ ನಿಮ್ಮ ಬಹಳ ಒಂದು ಒಳ್ಳೆ ಹೋಪ್ ಇಟ್ಕೊಂಡಿದ್ವಿ ನಮ್ಮ ಟೀಮಲ್ಲೆಲ್ಲ. ಚಂದ್ರಮೌಳಿ ಅವ್ರು ಹೀಗಾಗ್ತಾರೆ, ಚಂದ್ರಮೌಳಿ ಹಾಗಾಗ್ತಾರೆ ಅಂತ. ಬಟ್ ಈಗಲೂ ಹೇಳ್ತೀನಿ, ಯು ಆರ್ ಲೇಟ್. ನೆಕ್ಸ್ಟ್ ಟೈಮಿಂದ ನೀವು ಯಾರು ಇಷ್ಟು ವರ್ಷ ಟೈಮ್ ತಗೊಂಡು ಸಿನಿಮಾ ಮಾಡಂಗಿಲ್ಲ. ಟ್ಯಾಲೆಂಟ್ಸ್, ನೀವೆಲ್ಲ ತುಂಬ ಟ್ಯಾಲೆಂಟೆಡ್ ಡೈರೆಕ್ಟರ್ಸು, ಟ್ಯಾಲೆಂಟೆಡ್ ರೈಟರ್ಸು. ನೀವು ನಂಬರ್ ಆಫ್ ಫಿಲ್ಮ್ಸ್ ಮಾಡಿದ್ರೆ ನಮ್ಮಂತ ಕಲಾವಿದರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ. ಇಲ್ಲಾಂದ್ರೆ ನಮಗೂ ಡಿಲ ಹಾಕೊಂಡು ಹೋಗ್ಬಿಡುತ್ತೆ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನಿಜವಾಗ್ಲೂ ಚಂದ್ರಮೌಳಿ ಅವ್ರ ಹತ್ರ ಒಂದು ವಿಷಯ ಇದೆ. ಈ ಸಿನಿಮಾಲಿ ಬಹಳಷ್ಟು ವಿಷಯಗಳನ್ನ ಆಲ್ರೆಡಿ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಆನೆಸ್ಟ್ಲಿ ಸ್ಪೀಕಿಂಗ್, ರಾಮ್ ತರ ಕಾಣಿಸಲ್ಲ. ರಾಮ್ ಒಂದು ಕ್ಯಾರೆಕ್ಟರ್ ಕಾಣಿಸ್ತಾರೆ ಅದರಲ್ಲಿ. ಅದು ಬಹಳ ಕಷ್ಟ ಸಿನಿಮಾಗಳಲ್ಲಿ. ಅದರ ಒಂದು ಟೀಸರು, ಟ್ರೈಲರು, ಸಾಂಗ್ ಲಾಂಚ್ ಎಲ್ಲ ಇದನ್ನೆಲ್ಲ ಇದು ಅಷ್ಟು ಸುಲಭ ಗೊತ್ತಾಗಲ್ಲ ಒಂದು ಪಿಕ್ಚರಲ್ಲಿ. ಬಟ್ ಈ ಪಿಕ್ಚರಲ್ಲಿ ಪ್ಲಸ್ ಪ್ಲಸ್ ಏನಿಗೆ ನೋಡ್ಬೇಕು ನಾನು ದಿಲ್ಮಾರು, ಏನಿದೆ ದಿಲ್ಮಾರಲ್ಲಿ ಅನ್ನೋರ್ಗೆ ಕ್ಯಾರೆಕ್ಟರ್ ಕಾಣಿಸ್ತಾರೆ. ಆ ಹೀರೋ ಅನ್ನೋದಕ್ಕಿಂತ ಹೀರೋ ಮಾಡಿರೋ ಆಕ್ಟಿಂಗ್ ಬಹಳ ಚೆನ್ನಾಗಿದೆ. ಜೊತೆಗೆ ಕಾಣಿಸೋ ಕಲಾವಿದರು, ಹೀರೋಯಿನ್ ಸೆಲೆಕ್ಷನ್ಸು ತುಂಬಾ ಚೆನ್ನಾಗಿದೆ. ಅಂಡ್ ಮಿಸ್ಟರ್ ರಥಾನ್ ಅವರ ಮ್ಯೂಸಿಕ್ ತುಂಬಾ ಇಂಪ್ಯಾಕ್ಟಿವ್ ಆಗಿದೆ. ಅಂಡ್ ಡೈರೆಕ್ಟರ್ಗೆ ಟೇಸ್ಟ್ ಇದೆ, ಅದ್ ನನಗೆ ಕಾಣಿಸ್ತು. ಅಂಡ್ ಗುಡ್ ಲಕ್ ಯು ಸ್ವೀಡ, ಗುಡ್ ಲಕ್ ಯು. ಅಂಡ್ ರಾಮ್ ಬಗ್ಗೆ ಹೇಳ್ಬೇಕಂದ್ರೆ, ರಾಮು ನಾನು ಯಾವುದೋ ಫ್ಲೈಟ್ಲಿ ಯಾವುದೋ ಏರ್ಪೋರ್ಟ್ಗೆ ಹೋಗ್ಬೇಕಾರೆ ಇದೇ ಥರ ಗಡ್ಡ ಎಲ್ಲ ಬಿಡ್ಕೊಂಡು, ಕೂದೆಲ್ಲ ಬಿಡ್ಕೊಂಡು, ಗಡ್ಡ ಎಲ್ಲ ಬಿಡ್ಕೊಂಡು, ಇನ್ನೂ ಜಾಸ್ತಿ ಗಡ್ಡ ಆಯ್ತು, ಗ್ಲಾಸ್ ಹಾಕೊಂಡು ಹಿಂಗೆ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ಅಣ್ಣಜಿ ಅಟನಾ ನನ್ನನ್ನು ನೀವೇ ಕಣ್ಣ ಅಂತಿದ್ರು. ಇವರು ಬಹಳ ದೊಡ್ಡವರಂಗೆ ನಾನು ಅನ್ಕೊಂಬಿಟ್ಟೆ. ಬಟ್ ಈ ಸಚ್ ಅ ಸ್ವೀಟ್ ಗಾಯ್. ತಕ್ಷಣ ಅಲ್ಲಿ ಪರಿಚಯ ಆಗಿತ್ತು. ಅಲ್ಲಿ ಪರಿಚಯ ಆದಾಗ ಹಿ ವಾಸ್ ಟಾಕಿಂಗ್ ಅಬೌಟ್ ನಿಮ್ಮ ಬಾಲಿವುಡ್ ಪ್ರೊಡಕ್ಷನ್ಸ್, ಬಾಲಿವುಡ್ ಅಲ್ಲಿ ಏನಾರು ಮಾಡಬೇಕು, ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಅವಾಗ ನಾನೊಂದು ಮಾತು ಹೇಳಿದ್ದೆ, ನೀವೇ ಎಷ್ಟು ಚೆನ್ನಾಗಿದ್ರೆ ಹೀರೋ ಆಗ್ಬೋದಲ್ಲ ರಾಮ್, ನೀವಾಗ ಸುಮ್ ಕೂತಿದ್ದೀರ ಅಂತ ಹೇಳಿದ್ದೆ. ಅದು ಇವತ್ತು ನಿಜ ಆಗೋಗಿದೆ. ಇವತ್ತು ದಿಲ್ಮಾರಲ್ಲಿ ರಾಮ್ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ನಮ್ಮ ಚಂದ್ರಮೌಳಿ ಅವರೇ ಇದರಲ್ಲಿ ನಿರ್ದೇಶಕರಾಗಿದ್ದಾರೆ. ಸೊ ಬಹಳ ಖುಷಿ ಇದೆ. ಸಾಧನೆ, ಸಕ್ಸಸ್ಸು ಸುಲಭ ಅಲ್ವೇ ಅಲ್ಲ ಚಿರ. ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರೆ ಅದನ್ನ ಯಾರಿಂದನೂ ಇಸ್ಕೊಳಕ್ಕಾಗಲ್ಲ, ಕಿತ್ಕೊಳಕ್ಕಾಗಲ್ಲ. ಅದು ನಿಮಗೆ ಆಗಿರುತ್ತೆ, ನಿಮ್ಗೆ ಹಾಗೆ ಆಗುತ್ತೆ ಸಿನಿಮಾ ಅಂತ ಹೇಳ್ತಾ ಮತ್ತೊಮ್ಮೆ ಈ ಎಂಟೈರ್ ಟೀಮ್ಗೆ ನನ್ನ ಗುಡ್ ಲಕ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ರಾಮ್, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಗಾಡ್ ಬ್ಲೆಸ್ ಯು. ಒಳ್ಳೆದಾಗ್ಲಿ. ಗುಡ್ ಲಕ್ ಟು ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು.